ಕಾಂಗ್ರೆಸ್ ಆರೋಪಿಸಿದ್ದು ಚುಚ್ಚುಮದ್ದಿನ ಲಭ್ಯತೆ ಕುರಿತಂತೆ ಜಿಲ್ಲಾವಾರು ಅಂಕಿ ಅಂಶಗಳನ್ನು ಪ್ರಕಟಿಸಬೇಕು ಅಂತ ಒತ್ತಾಯಿಸಿದೆ. ದೇಶದಲ್ಲಿ ಒಟ್ಟು ಒಂದು ಕಡೆ ಕೋವಿಡ್ ಪಿಡುಗು ಆವರಿಸಿದೆ, ಇನ್ನೊಂದು ಕಡೆ ಉನ್ನತ ನಾಯಕನಿಗೆ ಸೊಕ್ಕು ಆವರಿಸಿದೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ರಾಹುಲ್ ಗಾಂಧಿ ಲಸಿಕೆ ಕುರಿತು ತೀರ್ಮಾನಿಸುವಾಗ ವಿಶ್ವ ಆರೋಗ್ಯ ಸಂಸ್ಥೆ ಈ ಸಂಬಂಧ ನೀಡಿದ್ದ ಮಾರ್ಗದರ್ಶಿ ಸೂತ್ರಗಳನ್ನು ಪಾಲಿಸಿಲ್ಲ ಎಂಬ ಸಿರಂ ಇನ್ಸ್ಟಿಟ್ಯೂಟ್ ಅಧಿಕಾರಿ ಹೇಳಿಕೆ ಉಲ್ಲೇಖಿಸಿ ರಾಹುಲ್ ಕಿಡಿಕಾರಿದ್ದಾರೆ. ಗರ್ಭಿಣಿಯರು ಮಗುವಿಗೆ ಜನ್ಮ ನೀಡಿದ ಬಳಿಕ ಯಾವುದೇ ಸಮಯದಲ್ಲಿ ಕೋವಿಡ್-19 ಲಸಿಕೆಯನ್ನ ಪಡೆಯಬಹುದು ಅಂತ ಆರೋಗ್ಯ ತಜ್ಞರು ತಿಳಿಸಿದ್ದಾರೆ. ಸರ್ಕಾರ ಇತ್ತೀಚೆಗಷ್ಟೇ ಹಾಲುಡಿಸುವ ತಾಯಂದಿರಿಗೆ ಲಸಿಕೆ ಪಡೆಯಲು ಅವಕಾಶ ಕಲ್ಪಿಸಿದೆ. ಹೆರಿಗೆಯ ಬಳಿಕ ಲಸಿಕೆ ಪಡೆದವರು ನಂತರ ತಮ್ಮ ಮಕ್ಕಳಿಗೆ ಎದೆ ಹಾಲುಣಿಸಲು ಯಾವುದೇ ಸಮಸ್ಯೆ ಇಲ್ಲ. ಲಸಿಕೆಯ ಬಳಿಕ 1 ಗಂಟೆಯೊಳಗೆ ಹಾಲುಣಿಸುವುದನ್ನು ತಡೆಯಬೇಕಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ರಾಜ್ಯದಲ್ಲಿ ವೈದ್ಯರ ಕೊರತೆ ಹೆಚ್ಚಾಗಿದೆ. ವೈದ್ಯರ ಕೊರತೆ ನೀಗಿಸಲು ಸಿಎಂ ಬಿಎಸ್ವೈ ಕ್ರಮ ಕೈಗೊಳ್ಳಬೇಕು ಅಂತ ಸಚಿವ ಎಸ್ಟಿ ಸೋಮಶೇಖರ್ ಸಿಎಂಗೆ ಪತ್ರ ಬರೆದಿದ್ದಾರೆ. ಹಳ್ಳಿಗಳಲ್ಲೂ ವೈದ್ಯರ ಕೊರತೆ ಹೆಚ್ಚಾಗಿದೆ. ಸರ್ಕಾರಿ ಕೋಟಾದಲ್ಲಿ ಕಲಿತವರು ಇಲ್ಲೇ ಕೆಲಸ ಮಾಡಲಿ. ರಾಜ್ಯದಲ್ಲಿ 5 ವರ್ಷ ಸೇವೆ ಸಲ್ಲಿಸಬೇಕು. ಆದರೆ ವೈದ್ಯರಾದ ಬಳಿಕ ಜನರು ವಿದೇಶಕ್ಕೆ ತೆರಳುತ್ತಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ವೈದ್ಯರ ಕೊರತೆ ಹೆಚ್ಚಾಗಿದೆ. ನಮ್ಮ ರಾಜ್ಯದಲ್ಲಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು. ವ್ಯಾಸಂಗ ಮಾಡುವಾಗಲೇ ರಾಜ್ಯದಲ್ಲಿ ಕನಿಷ್ಠ 5 ವರ್ಷ ಸೇವೆ ಸಲ್ಲಿಸುತ್ತೇವೆ ಅಂತ ಕರಾರಿಗೆ ಸಹಿ ಹಾಕಿಸಿಕೊಳ್ಳಬೇಕು. ಈ ಕುರಿತು ಸಂಪುಟದಲ್ಲಿ ಚರ್ಚಿಸಿ ಸಿಎಂ ನಿರ್ಧಾರ ಕೈಗೊಳ್ಳಬೇಕು ಅಂತ ಸಚಿವ ಸೋಮಶೇಖರ್ ಮನವಿ ಮಾಡಿದ್ದಾರೆ. ರಾಮನಗರ ಜಿಲ್ಲೆಯ ಹೊನ್ನನಾಯಕನಹಳ್ಳಿ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಸೋಂಕಿತರು ಪ್ರತಿಭಟನೆ ನಡೆಸಿದ್ದಾರೆ. ಈ ಹಿನ್ನೆಲೆ ಸ್ವತಃ ಸೋಂಕಿತರ ಜೊತೆಗೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತನಾಡಿದರು. ಏನೇ ಸಮಸ್ಯೆ ಇದ್ರೂ ನನಗೆ ಕರೆ ಮಾಡಿ, ಅಧಿಕಾರಿಗಳಿಗೆ ನಾನು ಸೂಚಿಸಿದ್ದೇನೆ, ತಕ್ಷಣವೇ ಸಮಸ್ಯೆ ಬಗೆಹರಿಯಲಿದೆ ಅಂತ ಎಚ್ಡಿಕೆ ಭರವಸೆಯನ್ನು ಕೊಟ್ಟಿದ್ದಾರೆ. ಬೆಳಗ್ಗೆ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಅವ್ಯವಸ್ಥೆ ಕುರಿತು ಸೋಂಕಿತರು ಪ್ರತಿಭಟನೆ ನಡೆಸಿದರು. ಇಲ್ಲ ಅವರೆಲ್ಲ ಬಂದ ಈಗ ನಾಗೇಶ್ ಸಾಹೇಬ್ರು ಬಂದವ್ರೆ, ಅದು ಏನಿದೆ ಹೇಳಪ್ಪ. ಈಗ ಅದು ಯಾರು ಹೆಣ್ಮಗಳು ಯಾರೋ ಮಾತಾಡ್ತಿದ್ರಲ್ಲ, ಅವ್ರಿಗೂ ಹೇಳಿ ಅದು ಏನು ನಿಮ್ಗೆ ತೊಂದರೆ ಇದೆ ಅಲ್ಲಿ ನಮ್ಮ ನಾಗೇಶ್ ಸಾಹೇಬ್ರಿಗೆ ಹೇಳಿ, ಅವ್ರು ತಹಸೀಲ್ದಾರರಿಗೆ. ಕೊಡಗಿನಲ್ಲಿ ಮಗನ ಅಂತ್ಯ ಸಂಸ್ಕಾರದ ಮುನ್ನವೇ ತಂದೆ ಪ್ರಾಣ ಬಿಟ್ಟಿದ್ದಾರೆ. ಈ ಹೃದಯ ವಿದ್ರಾವಕ ಘಟನೆ ಪೊನ್ನಂಪೇಟೆ ತಾಲೂಕಿನ ಗೋಣಿಕೊಪ್ಪದಲ್ಲಿ ನಡೆದಿದೆ. 37 ವರ್ಷದ ಮಗ ಸಜೀಶ್ ಅನಾರೋಗ್ಯದಿಂದ ಮೃತಪಟ್ಟಿದ್ರು. ಮಗನ ಅಂತ್ಯ ಸಂಸ್ಕಾರದ ವೇಳೆ ಕುಸಿದು ಬಿದ್ದು 70 ವರ್ಷದ ತಂದೆ ರಾಜನ್ ಮೃತಪಟ್ಟಿದ್ದಾರೆ. ಮೃತಪಟ್ಟ ರಾಜನ್ ಮರಣೋತ್ತರ ಪರೀಕ್ಷೆಯಲ್ಲಿ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಸ್ಥಳೀಯರು ಕೋವಿಡ್ ನಿಯಮಾನ್ವಯ ಅಂತ್ಯ ಸಂಸ್ಕಾರ ನೆರವೇರಿಸಿದರು. ಬೆಂಗಳೂರಿನ ದಾಸರಹಳ್ಳಿಯ ಸರ್ಕಾರಿ ಆಸ್ಪತ್ರೆಗೆ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಭೇಟಿ ನೀಡಿದರು. ಈ ವೇಳೆ ಬಿಜೆಪಿ ಮುಖಂಡರು ಹಾಗೂ ಬಹಳಷ್ಟು ಜನ ಸೇರಿದ್ರಿಂದ ಜನಜಂಗುಳಿಯೇ ಸೃಷ್ಟಿಯಾಗಿತ್ತು. ದೈಹಿಕ ಅಂತರವಿಲ್ಲ, ಸರಿಯಾಗಿ ಮಾಸ್ಕ್ ಹಾಕಿರಲಿಲ್ಲ. ಆಸ್ಪತ್ರೆ ಪರಿಶೀಲನೆ ನಡೆಸುವ ವೇಳೆ ಬಿಜೆಪಿ ಮುಖಂಡರು ಎಲ್ಲಂದರಲ್ಲಿ ಓಡಾಡಿದ್ದಾರೆ. ಇದರಿಂದಾಗಿ ವ್ಯಾಕ್ಸಿನ್ ಹಾಕಿಸಿಕೊಳ್ಳೋದಕ್ಕೆ ಅಂತ ಬಂದ ಕೆಲವರು ಲಸಿಕೆ ಹಾಕಿಸಿಕೊಳ್ಳದೆ ವಾಪಸ್ ಹೋಗಿದ್ದಾರೆ. ಸ್ಥಳದಲ್ಲೇ ಬಾಗಲಗುಂಟೆ ಪೊಲೀಸರು ಹಾಗೂ ಮಾರ್ಷಲ್ಸ್ಗಳು ಇದ್ರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ. ಬೆಳಗಾವಿ ಜಿಲ್ಲೆ ಮರಡಿಮಠ ಗ್ರಾಮದ ಕಾಡಸಿದ್ದೇಶ್ವರ ದೇವರ ಕುದುರೆ ಅಂತ್ಯ ಸಂಸ್ಕಾರದ ವೇಳೆ ಜನಸಾಗರವೇ ಸೇರಿತ್ತು. ಕೊರೋನಾ ಅಬ್ಬರಿಸುತ್ತಿದೆ ಅನ್ನೋದನ್ನೇ ಮರೆತು ದೈವ ಕುದುರೆ ಅಂತ್ಯ ಸಂಸ್ಕಾರಕ್ಕೆ ಸಾವಿರಾರು ಜನ ಭಾಗಿಯಾಗಿದ್ದರು. ಕೊರೋನಾದಿಂದ ರಕ್ಷಣೆಗೆ ದೈವ ಕುದುರೆಯ ಮೊರೆ ಹೋಗಿದ್ದ ಜನ ಇದನ್ನ ದೇವರ ಸ್ವರೂಪದಲ್ಲಿ ಕಾಣ್ತಾ ಇದ್ರು. ಮೊನ್ನೆ ರಾತ್ರಿ ಕುದುರೆ ಸಾವನ್ನಪ್ಪಿದ್ರಿಂದ ಇದರ ಅಂತ್ಯ ಸಂಸ್ಕಾರಕ್ಕೆ ಅಂತ ಸಾವಿರಾರು ಜನ ಸೇರಿದ್ರು. ಈ ವೇಳೆ ಸಾಮಾಜಿಕ ಅಂತರವಿಲ್ಲ, ಸರಿಯಾಗಿ ಮಾಸ್ಕ್ ಹಾಕಿರಲಿಲ್ಲ. ಈ ಬಗ್ಗೆ ವರದಿ ಬಿತ್ತರವಾಗ್ತಿದ್ದಂತೆ ಗ್ರಾಮಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ಹಾಗೂ ಪೊಲೀಸರು ಇಡೀ ಗ್ರಾಮವನ್ನ 14 ದಿನ ಸೀಲ್ ಡೌನ್ ಮಾಡಿದ್ದಾರೆ. ಅಲ್ಲದೆ ಕೊರೋನಾ ರ್ಯಾಂಡಮ್ ಟೆಸ್ಟ್ ಮಾಡಿಸೋದಕ್ಕೆ ಸಿದ್ಧತೆ ಮಾಡ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಸೋಂಕಿತರೊಬ್ಬರು ಸಾವನ್ನಪ್ಪಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಜನರೇಟರ್ ಆನ್ ಮಾಡದ ಕಾರಣ ಆಕ್ಸಿಜನ್ ಸಿಗದೆ ಸೋಂಕಿತ ಸಾವನ್ನಪ್ಪಿದ್ದಾರಂತೆ. ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ 33 ವರ್ಷದ ಸೋಂಕಿತ ಸುರೇಶ್ ಚಿಕಿತ್ಸೆ ಪಡಿತಾ ಇದ್ರು. ಬೆಳಗ್ಗೆ 10:30 ಸುಮಾರಿಗೆ ಕರೆಂಟ್ ಹೋಗಿತ್ತಂತೆ. 20 ನಿಮಿಷಕ್ಕೂ ಹೆಚ್ಚು ಕಾಲ ಕರೆಂಟ್ ಬಾರದಿದ್ದಾಗ ಆಕ್ಸಿಜನ್ ಪೂರೈಕೆ ಆಗೋದು ನಿಂತಿದೆ. ಇದರಿಂದಾಗಿ ಓರ್ವ ಸೋಂಕಿತ ಸಾವನ್ನಪ್ಪಿದ್ದು 20ಕ್ಕೂ ಹೆಚ್ಚು ಸೋಂಕಿತರು ಪರದಾಡಿದ್ದಾರೆ. ಕರೆಂಟ್ ಬರುತ್ತೆ ಅಂತ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಸೋಂಕಿತ ಸಾವನ್ನಪ್ಪಿದ್ದಾನೆ ಅಂತ ಮೃತನ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ತಡರಾತ್ರಿ ಕೋವಿಡ್ ಆಸ್ಪತ್ರೆಗೆ ನುಗ್ಗಿದ ಕೆಲ ಯುವಕರು ವೈದ್ಯರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಮಲ್ಲಿಕಾರ್ಜುನ ಗೌಡ ಅನ್ನೋರು ಇದೇ ಆಸ್ಪತ್ರೆಯಲ್ಲಿ ಕೊರೋನಾದಿಂದ ಸಾವನ್ನಪ್ಪಿದ್ರಂತೆ. ಇದೇ ಕಾರಣಕ್ಕೆ ಸಿಟ್ಟಿಗೆದ್ದ ಮಲ್ಲಿಕಾರ್ಜುನ ಪುತ್ರ ತಿಪ್ಪೇಸ್ವಾಮಿ, ನನ್ನ ತಂದೆ ಸಾವಿಗೆ ನೀವೇ ಕಾರಣ ಅಂತ ರಾತ್ರಿ 3 ಗಂಟೆ ಸುಮಾರಿಗೆ ಆಸ್ಪತ್ರೆಗೆ ನುಗ್ಗಿ ಡಾಕ್ಟರ್ ಪ್ರಿಯದರ್ಶಿನಿ ಅನ್ನೋರ ಮೇಲೆ ಹಲ್ಲೆ ನಡೆಸಿದ್ದಾನೆ. ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ವಾರಕ್ಕೆ 4 ದಿನ ಸಂಪೂರ್ಣ ಲಾಕ್ಡೌನ್ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಸೋಮವಾರ, ಬುಧವಾರ, ಶುಕ್ರವಾರ ಅಗತ್ಯ ವಸ್ತುಗಳ ಖರೀದಿಗಷ್ಟೇ ಅವಕಾಶ ನೀಡಲಾಗುತ್ತೆ. ಬೆಳಗ್ಗೆ 6ರಿಂದ ಬೆಳಗ್ಗೆ 10 ಗಂಟೆಯವರೆಗೆ ಮಾತ್ರ ಅವಕಾಶ ನೀಡಲಾಗಿದ್ದು, ಮೆಡಿಕಲ್, ಆಸ್ಪತ್ರೆ, ಹಾಲಿನ ಡೈರಿಗಳು ಮಾತ್ರ ಓಪನ್ ಇರಲಿದೆ. ಬ್ಯಾಂಕ್, ಎಲ್ಐಸಿ ಕಚೇರಿಗಳು 3 ದಿನ ಮಾತ್ರ ಓಪನ್ ಇರಲಿದ್ದು, ನಗರದ 7 ಕಡೆ ತರಕಾರಿ, ಹೂವು, ಹಣ್ಣು ಖರೀದಿಗೆ ಜಾಗ ಗುರುತು ಮಾಡಲಾಗಿದೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಸೊ ದಯವಿಟ್ಟು ರಾತ್ರಿ